ವಿಶ್ವಕರ್ಮ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಧ್ಯಕ್ಷ. ನಮಗೆ ವಿಷಯ ಗೊತ್ತಾಗ್ತದೆ, ಅಭಿಷೇಕಾಚಾರ್ಯ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಆ ವಿಷಯದ ಬಗ್ಗೆ ನಾವು ಆ ಡೆತ್ ನೋಟ್ ಎಲ್ಲ ನೋಡುವಾಗ ಇದು ನೋಡಿ ದೊಡ್ಡ ಘೋರ ಅನ್ಯಾಯ ಅವ್ರ ಮನೆಯವ್ರಿಗಾಗಿದೆ. ಎಲ್ಲರಿಗಿಂತ ಮೊದಲಾಗೋದು ಅನ್ಯಾಯ, ಘೋರ ಅನ್ಯಾಯ ಅವ್ರ ಮನೆಯವ್ರಿಗಾಗಿದೆ. ಇದೊಂದು ದೊಡ್ಡ ಗ್ಯಾಂಗೇ ಇರಬೇಕು. ಯಾಕೆಂದರೆ ಒಂದು ಹುಡುಗಿ ಈ ರೀತಿ ಎಲ್ಲ ಮಾಡ್ತಾಳೆ ಅಂದರೆ ಅದನ್ನು ಓದಿದರೆ ನಿಮಗೆ ಗೊತ್ತಾಗ್ತದೆ, ಓದೋದೇ ಗೊತ್ತಾಗೋದಿಲ್ಲ. ಸುಮಾರು 7 ಪುಟಗಳ ಡೆತ್ ನೋಟ್ ಬರೆದಿದ್ದಾರೆ. ಯಾರು ಸಾಯುವಾಗ ಸುಳ್ಳು ಬರೆಯೋದಿಲ್ಲ. ಪ್ರತಿಯೊಂದು ವಿಷಯನೂ ಕೂಲಂಕುಷವಾಗಿ ಅವನು ಕರೆಕ್ಟಾಗಿ ಬರೆದಿದ್ದಾನೆ. ಅದರಲ್ಲಿ ತೇಜು ಅನ್ನೋ ಹುಡುಗ 2 ವರ್ಷದಿಂದ ಆ ತೇಜು ಅನ್ನೋ ಹುಡುಗ ಇಲ್ಲವೇ ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನ ಬಗ್ಗೆ ಏನಾಗಿದ್ದಾನೆ ಅಂತಂದು ಇವತ್ತುವರೆಗೂ ಗೊತ್ತಿಲ್ಲ. ಇದು ನಿಜವಾಗಿ ನಾವು ಒಂದು ಆಗ್ರಹ ಮಾಡೋದೇನು ಅಂತಂದರೆ, ಫಸ್ಟಿಗೆ ಅವ್ರನ್ನೆಲ್ಲ ತಂದು ಒಳಗೆ ಹಾಕಿ ಅವ್ರನ್ನ ಇದು ಮಾಡಿ, ಏನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕರ್ಕೊಂಡು ಬಂದು ಒಳಗೆ ಹಾಕಿ ಡಿಪಾರ್ಟ್ಮೆಂಟ್ ಅವರು ಎಲ್ಲ ವಿಷಯಕ್ಕೂ ಏನಕ್ಕೂ ಬಿಡೋದಿಲ್ಲ, ಕೂರಿಸಿ ಇದು ಮಾಡ್ತಾರೆ. ಈಗ ಅವರು ಆರಾಮ್ಸೆ ಹೊರಗಡೆ ತಿರ್ಕೊಂಡಿದ್ದಾರೆ. ಏನು ಅಂದ್ಕೊಳ್ತಾರೆ ಜನ? ಈಗ ತಪ್ಪು ಮಾಡಿದವ್ರು ತಿರ್ಕೊಂಡಿದ್ದಾರೆ ಅಂದರೆ 4 ಜನ ಇದ್ದಾರೆ, ಒಬ್ಬರಲ್ಲ, ಒಂದು ಹುಡುಗಿ ಪುನಃ ಒಂದು 3 ಜನ. ಆ ಹುಡುಗ ಒಬ್ಬ 2 ವರ್ಷದಿಂದ ಎಲ್ಲಿದ್ದಾನೆ, ಏನು ಕತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗ್ತದೆ ನೋಡಿ. ಯಾರಿಗೂ ಒಂದು ಸಾವಾದರೆ ನೋವಾಗೋದು ತಂದೆ ತಾಯಿಗಳಿಗೆ ಮಾತ್ರ, ಬೇರೆ ಯಾರಿಗೂ ನೋವಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಲಾಸನ್ನು ಯಾರು ತುಂಬಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದೊಂದು ದೊಡ್ಡ ಅನ್ಯಾಯ ಆಗಿದೆ. ಇದೊಂದು ದೊಡ್ಡ ಸ್ಕ್ಯಾಂಡಲ್. ಇದೇನು ಅಂತಂದರೆ ಈ ಹನಿ ಟ್ರ್ಯಾಪ್ ಅನ್ನೋದು ದೊಡ್ಡ ಮಾಫಿಯಾ ಆಗೋಗ್ಬಿಟ್ಟಿದೆ. ಇದರಲ್ಲಿ ಯಾರ್ಯಾರು ಇದ್ದಾರೆ, ಏನು ಕತೆ, ಇದಕ್ಕೆ ಉನ್ನತ ಮಟ್ಟಿಗೆ ತನಿಖೆ ಆಗಲೇಬೇಕು. ಇದಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಸರ್ಕಾರವನ್ನು ಮಾಡಬೇಕು, ಡಿಪಾರ್ಟ್ಮೆಂಟ್ನವರು ಮಾಡಬೇಕು. ನಾವು ಇದನ್ನೇ ಅವ್ರ ಹತ್ರ ಮನವಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಳ್ಳೆ ಸ್ಪಂದಿಸಿದ್ದಾರೆ. ಒಳ್ಳೆ SP ಅಂತೇಳಿ ಗೊತ್ತುಂಟು, ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಆದರೆ ನೋಡುವಾಗ ಇವತ್ತಿವರೆಗೆ ಆದ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ಅವರು ಆರಾಮ್ಸೆ ತಿರ್ಕೊಂಡಿದ್ದಾರೆ. ಏನಿದು ಈ ರೀತಿ ಆದರೆ ಹೇಗೆ? ಎಲ್ಲ ಪ್ರತಿಯೊಂದು ಡೆತ್ ನೋಟಲ್ಲಿ ಇರೋ ವಿಷಯಗಳು ಪ್ರತಿಯೊಂದು ತನಿಖೆ ಆಗಬೇಕು. ಯಾಕೆಂದರೆ ಅವನು ಅಷ್ಟು ಕೂಲಂಕುಷವಾಗಿ ಬರ್ತಾನೆ. ಅವನೊಂದು ಮಾತು ಬರೆದಿದ್ದಾನೆ, ನಾನು ಸತ್ರು ಚಿಂತೆ ಇಲ್ಲ, ಬಾಕಿಯವ್ರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು. ಹಾಗಾದರೆ ಅವ್ನಿಗೆ ಎಷ್ಟು ನೋವಾಗಿ ಇವರು ಹೊಡೆದಿದ್ದಾರೆ, ಎಲ್ಲ ರೀತಿ ಟಾರ್ಚರ್ ಅವನಿಗೆ ಕೊಟ್ಟಿದ್ದಾರೆ. ಬಿಟ್ಟೇ ಇಲ್ಲ, ಯಾವುದಕ್ಕೂ ಬಿಟ್ಟಿಲ್ಲ ಅವನನ್ನು. ಆ ರೀತಿಯಲ್ಲಿ ಒಂದು ಚಿತ್ರಹಿಂಸೆ ಮಾಡಿ ಅವನನ್ನು ಕೊಂದಾಗೇನೆ ಇದು ಒಂದು ಈ ಆತ್ಮಹತ್ಯೆ ಮಾಡಿಸೋದಿದೆಯಲ್ಲ, ಅದು ಕೊಲೆ ಮಾಡಿದಕ್ಕೆ ಸಮ ಅಂತ ನಾವು ಹೇಳ್ತೀವಿ. ಇದಕ್ಕೆ ಉನ್ನತ ಮಟ್ಟಿಗೆ ತನಿಖೆ ಆಗಬೇಕು, ಆ ಮನೆಯವರಿಗೆ ನ್ಯಾಯ ಸಿಗಬೇಕು ಅಂತ ನಾವು ವಿಶ್ವಕರ್ಮ ಒಕ್ಕೂಟದ ಪರವಾಗಿ ನಾವು ಆಗ್ರಹಿಸ್ತೇವೆ. ಮಧು ಆಚಾರ್ಯ, ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷ ನಾನು, ಮಂಗಳೂರು ಮತ್ತು ಉಡುಪಿ ಜಿಲ್ಲೆ.